ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಧರ್ಮಕ್ಕೆ ಶಿಫಾರಸು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಬೆಂಗಳೂರಿನ ಡಲಸ್ ಕಾಲೋನಿಯ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬಿಎಲ್ ಸಂತೋಷ್ ಹಾಗೂ ಅರುಣ್ ಕುಮಾರ್ ಉಪಸ್ಥಿತರಿದ್ದಾರೆ. ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ, ಅರುಣ್ ಕುಮಾರ್ ರಾಜ್ಯ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಇಬ್ಬರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಯಾವ ನಿಲುವನ್ನು ತೆಗೆದುಕೊಳ್ಳಬೇಕು, ಆರ್ಎಸ್ಎಸ್ ಯಾವ ಪಾತ್ರವನ್ನು ನಿಭಾಯಿಸಬಹುದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಭೆ ನಡೀತಾ ಇದೆ. ಡಾಲಸ್ ಕಾಲೋನಿಯಲ್ಲಿರುವಂತಹ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಮೊದಲಿಂದಲೂ ಕೂಡ ತಟಸ್ಥ ಧೋರಣೆಯನ್ನ ಬಿಎಸ್ ಯಡಿಯೂರಪ್ಪ ತಾಳಿದ್ರು, ಹಾಗೆ ಬಿಜೆಪಿ ಕೂಡ ತಟಸ್ಥ ಧೋರಣೆಯನ್ನ ತಾಳಿತ್ತು. ಯಡಿಯೂರಪ್ಪನವರು ಪದೇ ಪದೇ ಒಂದೇ ವಿಚಾರವನ್ನು ಹೇಳ್ತಾ ಇದ್ರು, ಅಖಿಲ ಭಾರತ ವೀರಶೈವ ಮಹಾಸಭಾ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಯಡಿಯೂರಪ್ಪ ಮುಂಚೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ನಿನ್ನೆ ಮೀಟಿಂಗ್ನ ನಿರ್ಧಾರದ ಬಳಿಕ ಕೂಡ ಬಿಎಸ್ ಯಡಿಯೂರಪ್ಪ ಇದೇ ಮಾತನ್ನ ಹೇಳಿದ್ದಾರೆ. ತುರ್ತಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸಭೆ ನಡೆಸಬೇಕು, ಸಭೆ ನಡೆಸಿ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಯಡಿಯೂರಪ್ಪ ಮಾಡಿದ್ದಾರೆ. ಈ ನಡುವೆ ಪಕ್ಷದ ನಿಲುವೇನಾಗಿರಬೇಕು, ಸಂಘಟನೆಯ ನಿಲುವೇನಾಗಿರಬೇಕು, ಆರ್ಎಸ್ಎಸ್ನ ನಿಲುವೇನಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಈಗ ಚಿಂತನ ಮಂಥನ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಲಸ್ ಕಾಲೋನಿಯ ಬಿಎಸ್ವೈ ನಿವಾಸದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಬಿಎಸ್ ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈ ಮೀಟಿಂಗ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ನಡೀತಾ ಇದೆ, ಬಹುಶಃ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಸಂಘ ಯಾವ ನಿಲುವನ್ನು ತಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮೀಟಿಂಗ್ ನಡೆಸ್ತಾ ಇದ್ದಾರಾ, ಜೊತೆಗೆ ಯಾವ ರೀತಿಯ ನಿಲುವಿಗೆ ಬರೋ ಚಾನ್ಸಸ್ ಇದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಖಂಡಿತವಾಗಿ ಕೂಡ ಅಮರ್ ಪ್ರಸಾದ್, ಈ ಒಂದು ವಿಚಾರದಲ್ಲಿ ಅಂದ್ರೆ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮಕ್ಕೆ ಶಿಫಾರಸು ಮಾಡುವಂತಹ ಸಂಪುಟ ತೀರ್ಮಾನದ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯ ಬಿಜೆಪಿ ಕೂಡ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಹೀಗಾಗಿ ಬಿಜೆಪಿ ಇಲ್ಲಿ ಇಡುವಂತಹ ಹೆಜ್ಜೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುವಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ತೀರ್ಮಾನವನ್ನ ಅಥವಾ ನಡೆಯನ್ನು ಇಡುವಂತಹ ನಿಟ್ಟಿನಲ್ಲಿ ಇವತ್ತು ಯಡಿಯೂರಪ್ಪ ಈ ಒಂದು ಸಭೆಯನ್ನು ನಡೆಸಿರುವಂತದ್ದು. ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರನ್ನ ಬೆಳಗ್ಗೆ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮಾತುಕತೆ ನಡೆಸಿರುವಂತಹ ಯಡಿಯೂರಪ್ಪ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ನಿಲುವನ್ನ ತಳೆದರೆ ಸೂಕ್ತ ಮತ್ತು ಈಗಾಗಲೇ ಬಿಜೆಪಿ ಹೊಂದಿರುವಂತಹ ನಿಲುವೇನಿದೆ ಅಂದ್ರೆ ವೀರಶೈವ ಮಹಾಸಭಾ ತೆಗೆದುಕೊಳ್ಳುವಂತಹ ನಿಲುವು ಮತ್ತು ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿ ಸೇರಿದಂತೆ ಪ್ರಮುಖ ಸ್ವಾಮೀಜಿಗಳು ತೆಗೆದುಕೊಳ್ಳುವಂತಹ ನಿಲುವಿಗೆ ಬಿಜೆಪಿ ಬದ್ಧ ಅನ್ನುವಂತಹ ಒಂದು ಮಾತನ್ನ ಈ ಹಿಂದಿನಿಂದಲೂ ಏನು ಹೇಳ್ತಾನೆ ಬಂದಿತ್ತು. ಅದೇ ನಿಲುವನ್ನ ಮುಂದುವರಿಸಿದ್ರೆ ಎಷ್ಟು ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಂತದ ಚರ್ಚೆ ನಡೆಸಿರುವಂತದ್ದು. ಈಗಾಗಲೇ ನಿನ್ನೆ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತಹ ಯಡಿಯೂರಪ್ಪ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಕ್ಷಣವೇ ಒಂದು ಸಭೆಯನ್ನು ನಡೆಸಿ ಸಮಾಜದಲ್ಲಿ ಉಂಟಾಗಿರುವಂತಹ ಗೊಂದಲವನ್ನ ಪರಿಹರಿಸೋದಕ್ಕೆ ಮುಂದಾಗುವಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಅದೇ ಆಗ್ರಹವನ್ನು ಕೂಡ ಮತ್ತೆ ಮುಂದುವರಿಸುವಂತಹ ನಿಟ್ಟಿನಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಇವತ್ತು ಯಡಿಯೂರಪ್ಪ ಸಭೆಯನ್ನು ನಡೆಸಿರುವಂತದ್ದು. ಪ್ರಾಥಮಿಕವಾಗಿ ಇಬ್ಬರು ನಾಯಕರ ಜೊತೆ ಸಭೆಯನ್ನು ನಡೆಸಿರುವಂತಹ ಯಡಿಯೂರಪ್ಪ ಮುಂದಿನ ದಿನದಲ್ಲಿ ರಾಜ್ಯದ ಇತರ ಪ್ರಮುಖ ನಾಯಕರು ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ಪ್ರಮುಖ ನಾಯಕರು ಕೂಡ ಇರುವಂತದ್ದು. ಎಸ್ ಕಿರಣ್, ನಿಮ್ಮ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾ ಇದ್ದಂತಹ ಮಾಹಿತಿ. ಇಲ್ಲಿ ಒಂದು ವಿಚಾರ ಸ್ಪಷ್ಟ, ಬಿಜೆಪಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ನಿರ್ಧಾರ ಮಾಡಿದೆ. ಇದು ಮುಂಚಿನಿಂದಲೂ ಕೂಡ ಸ್ಪಷ್ಟ ಇತ್ತು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಧರ್ಮ ವಿಭಜನೆಗೆ ಸಂಬಂಧಪಟ್ಟ ಹಾಗೆ ಕೈ ಹಾಕಿದಾಗ್ಲಿಂದಲೂ ಕೂಡ ಯಡಿಯೂರಪ್ಪ ಒಂದೇ ಮಾತನ್ನ ಹೇಳ್ತಾ ಇದ್ರು, ಅಖಿಲ ಭಾರತ ವೀರಶೈವ ಮಹಾಸಭಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅಂತ ಹೇಳ್ತಾ ಇದ್ರು. ನಿನ್ನೆಯ ಶಿಫಾರಸಿನ ಬಳಿಕ ಕೂಡ ಯಡಿಯೂರಪ್ಪ ಇದೇ ಮಾತನ್ನ ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ತುರ್ತಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಚರ್ಚೆ ನಡೆಸಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕು ಅನ್ನುವಂಥ ಮಾತನ್ನ ಯಡಿಯೂರಪ್ಪ ಹೇಳ್ತಾ ಇದ್ರು. ಇನ್ನು ಚುನಾವಣೆ ಬೇರೆ ಹತ್ತಿರ ಇರೋದ್ರಿಂದಾಗಿ ಮುಂದೆ ಇಡಬೇಕಾದಂಥ ಹೆಜ್ಜೆ ತಳಿಬೇಕಾದಂಥ ನಿಲುವುಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಸಂಘ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನಿವಾಸದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮೀಟಿಂಗ್. ಇಲ್ಲಿ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥದ್ದು ಮುಂದಿನ ಬಿಜೆಪಿಯ ನಡೆ ಏನಾಗಿರುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ.